ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ಲಾಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದಲ್ವ, ಅಲ್ಲಿ ನಂಗೆ ಯಾವುದು ಸ್ಯಾರೀಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನನಗೆ ಗೊತ್ತಿರೋ ಶಾಪಲ್ಲಿ ಬಂದು ನಾನು ತೊಗೊತಾ ಇದ್ದೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಬಂದು ತೊಗೊತಿರೋದು ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ರೆಗ್ಯುಲರ್ ಸ್ಯಾರೀಸ್ ಎಲ್ಲ ತೊಗೊಂಡಿದ್ವಿ. ವರಮಹಾಲಕ್ಷ್ಮಿ ಸ್ಯಾರೀಸ್ ಬೇಕಂತ ಪರ್ಟಿಕ್ಯುಲರ್ ಇಂಥ ಸ್ಯಾರಿ ಬೇಕಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಮೈಸೂರು ಸಿಲ್ಕಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಮೈಸೂರು ಸಿಲ್ಕಲ್ಲಿ. ಸೊ ಈ ಸ್ಯಾರೀಸಲ್ಲಿ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಮೈಸೂರು ಸಿಲ್ಕ್ ಸ್ಯಾರೀಸು. ಸೊ ಬಾರ್ಡರ್ ಬ್ಲೂ ಕಲರ್ ಬಂದಿರೋದು, ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಮೈಸೂರು ಸಿಲ್ಕಲ್ಲಿ ತುಂಬ ಕಲರ್ಸ್ ಇದ್ದಾವೆ. ನನ್ನ ಹತ್ರ ಆಲ್ರೆಡಿ ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು. ಸೊ ನಾನು ಬೇರೆ ಸ್ಯಾರೀಸ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಸೊ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಪ್ಲೈನ್ ಸ್ಯಾರಿ. ಸೊ ಇದರಲ್ಲಿ ನೆಕ್ಸ್ಟ್ ಕಲರ್ ಬಂದುಬಿಟ್ಟು ಗ್ರೀನ್ ಕಲರು, ಡಾರ್ಕ್ ಗ್ರೀನ್. ಸೊ ಇದು ಲೈಟ್ ಬ್ಲೂ ಕಲರು, ಬ್ಲೌಸ್ ಬಂದಿದೆ, ಪಲ್ಲು ಕೂಡ. ಸೊ ಅದಕ್ಕೆ ಜರಿ ಬಂದು ಲೈಟಾಗಿ ಜರಿ ಬಂದಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಈ ಕಲರ್ ಬಂದುಬಿಟ್ಟು ಆರೆಂಜ್ ವಿತ್ ಗ್ರೇ ಕಲರ್. ಇದು ಫುಲ್ ಸ್ಯಾರಿ ಎಲ್ಲ ಜರಿ ಬಂದಿದೆ. ಸೊ ಒಳ್ಳೆ ಕಲೆಕ್ಷನ್ಸ್ ಇದೆ. ಇದು ಬಂದು ನಮ್ಗೆ ಗೊತ್ತಿರೋರ ಅಂಗಡಿನೇ. ಸೊ ಇದನ್ನು ಫುಲ್ ಹ್ಯಾಂಡಲ್ಲಿ ವೀವ್ ಮಾಡಿ ತರಿಸ್ತಾರೆ ಸ್ಯಾರೀಸು. ಕಲರ್ ಮತ್ತು ತುಂಬ ಚೆನ್ನಾಗಿದೆ ಸ್ಯಾರಿ. ಫುಲ್ಲು ಸ್ಯಾರಿ ಎಲ್ಲ ಜರಿ ಬಂದಿದೆ. ಸೊ ನೆಕ್ಸ್ಟ್ ಈ ಸ್ಯಾರಿ ಬಂದುಬಿಟ್ಟು ಪಿಂಕ್ ವಿತ್ ಆರೆಂಜ್ ಕಲರು, ಗೋಲ್ಡನ್ ಬುಟಾಸ್ ಬಂದಿದೆ ಅಲ್ಲಲ್ಲಿ. ಸೊ ಬಾರ್ಡರ್ ಬಂದುಬಿಟ್ಟು ಆರೆಂಜ್ ಕಲರ್ ಬಂದಿದೆ. ಸ್ಯಾರಿ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದು ಸೈಡ್ಗೆ ಇರೋ ಇಲ್ಲೇ ಅದು ಒಂದು ನಿಮಿಷ ತೋರಿಸಿ. ಇದು ಬ್ಲೌಸ್ ಇದು ಕಲರ್ ಬರ್ತದಕ್ಕ, ಬಾರ್ಡ್ ಯಾವ್ದು ಬಂದ್ರೆ ಅದು ಬರ್ತದೆ. ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ದು ತುಂಬ ಚೆನ್ನಾಗಿದೆ ಸ್ಯಾರಿ. ಪಲ್ಲು ಬಂದು ಗೋಲ್ಡನ್ ವಿತ್ ಪಿಂಕ್ ಕಾಂಬಿನೇಷನ್ ಬಂದಿದೆ. ಸೊ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸೇ ಬಂದಿದೆ, ಆರೆಂಜ್ ಕಲರು ಪ್ಲೈನ್ ಆಗಿ. ಸೊ ಸ್ಯಾರಿ ಎಲ್ಲ ಫುಲ್ಲು ಬುಟ್ಟಾಸ್ ಬಂದಿದೆ. ಇವೇನಂತಾರಣ್ಣ ಸ್ಯಾರೀಸ್ನ? ಸೊ ಇವಾಗ ನೋಡ್ತಾರೆ ಸ್ಯಾರೀಸ್ ಎಲ್ಲ ರಾ ಸಿಲ್ಕು, ಬಿಂಟೆಕ್ಸ್ ಬಾರ್ಡರ್ ಬಂದಿರೋದು. ಸೊ ನಮ್ಗೆ ಯಾರಿಗಾದ್ರೂ ಕೊಡೋರಿಗೆ ಗಿಫ್ಟ್ ಮಾಡಬೇಕಂದ್ರೆ ಫಂಕ್ಷನ್ಸ್ಗೆ ಒಳ್ಳೆ ಕಲೆಕ್ಷನ್ ಸ್ಯಾರೀಸು. ಸೊ ನಿಮ್ಗೆ ಇವ್ರಿಗೆ ಸ್ಟಾರ್ಟಿಂಗ್ ರೇಂಜ್ 500 ಇಂದು ಲ್ಯಾಕ್ವರೆಗೂ ಇದೆ. ಸೊ ಎಲ್ಲ ರೇಷ್ಮೆ ಸ್ಯಾರಿ, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಸೇಲ್ ಮಾಡ್ತಾರೆ. ಸೊ ಇದು ಬಂದು ಸೆಮಿ ಸಿಲ್ಕ್ ಸ್ಯಾರೀಸು. ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಫಂಕ್ಷನ್ಸಲ್ಲಿ, ಮದುವೆಗಳಿಗೆ ಒಳ್ಳೆ ಕಲೆಕ್ಷನ್ ಸ್ಯಾರೀಸು. ಸೊ ನಮ್ಗೆ ಈ ಥರ ಸ್ಯಾರೀಸ್ ಪರ್ಟಿಕ್ಯುಲರ್ ಬೇಕಂದರೆ ವ್ಯೂ ಕೊಡ್ತಾರೆ. ಇದರಲ್ಲಿ ಒಂದು 6-7 ಕಲರ್ಸ್ ಇದ್ವು. ಸೆಮಿ ಸಿಲ್ಕ್ ಅಂದ್ರೂ ಕ್ಲಾತ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಇದೆ ಸ್ಯಾರಿ. ಸೊ ಈ ಸ್ಯಾರಿ ನೋಡ್ತಿರೋದು ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ. ಸೊ ನಮಗೆ ಎಂಗೇಜ್ಮೆಂಟಿಗೆ ಅದಕ್ಕಾದರೆ ತುಂಬ ಚೆನ್ನಾಗಿರುತ್ತೆ ಈ ಕಲರ್ಸು. ಪ್ಯಾರೆಟ್ ಗ್ರೀನ್, ಬಾರ್ಡರ್ ಬಂದು ಡಾರ್ಕ್ ಬ್ಲೂ ಕಲರ್ ಬಂದಿದೆ. ಸೊ ಈ ಸ್ಯಾರಿ ಬಂದುಬಿಟ್ಟು ಬ್ರೈಡಲ್ ಸ್ಯಾರಿ, ರಿಸೆಪ್ಷನ್ಗಂತೂ ಒಳ್ಳೆ ಚೆನ್ನಾಗಿರೋ ಸ್ಯಾರಿ ಇದು. ಒಳ್ಳೆ ಕಲರ್ ಆ್ಯಂಡ್ ಪೀಚ್ ಕಲರ್ಸು. ಸ್ಯಾರಿ ಮಾತ್ರ ತುಂಬ ಸಾಫ್ಟಾಗಿದೆ. ಸೊ ಇದ್ರ ಕಾಸ್ಟ್ ಬಂದು 1.10K, 1,10,000. ಸೊ ಇದಕ್ಕೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎರಡೂ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿ. ಬ್ರೈಡಲ್ಸ್ ಅಂತೂ ಒಳ್ಳೆ ಲುಕ್ ಕೊಡುತ್ತೆ ಈ ಸ್ಯಾರಿ.
ಸ್ಯಾರಿ ಪೀಚ್ ಕಲರ್ ಬಂದಿದೆ. ಬ್ಲೌಸ್ ಕೂಡ ಬಂದು ಒಂಚೂರು ಬ್ಲೂ ವಿತ್ ಗ್ರೇ ಕಾಂಬಿನೇಷನ್ ಬಂದಿದೆ. ಸೊ ಕಾಂಟ್ರಾಸ್ಟ್ ಬ್ಲೌಸು. ಇದಕ್ಕೆ ಬೇಕಾದರೆ ಬೇರೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಹೊಲಿಸ್ಕೊಂಡ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಾರ್ಡರ್ ಕೂಡ ಬಂದಿದೆ ಸ್ಯಾರಿ ಬ್ಲೌಸ್ಗೆ. ಸೊ ಈ ಕಾನ್ಸೆಪ್ಟಲ್ಲಿ 4 ಕಲರ್ಸ್ ವ್ಯೂ ಮಾಡಿಸಿದ್ದಾರೆ. ಬ್ಲೂ, ಪೀಚ್ ಕಲರು, ಇನ್ನು 2 ಕಲರ್ ಇದೆ. ಸೊ 2 ಕಲರ್ ಸೇಲ್ ಆಗಿತ್ತು, ಇನ್ನು 2 ಕಲರ್ಸ್ ಇತ್ತು. ಸೊ ನಮ್ಗೆ ಈ ಥರನೇ ಡಿಸೈನ್ಸ್ ಬೇಕಂದ್ರೆ ಆ ಥರ ಕೂಡ ವ್ಯೂ ಮಾಡಿಕೊಡ್ತಾರೆ. ನಂಗೆ ಸ್ಯಾರಿ ತುಂಬ ಇಷ್ಟ ಆಯಿತು, ಕಲರ್ ಮತ್ತು ತುಂಬ ಚೆನ್ನಾಗಿದೆ. ಸೊ ಈ ನೆಕ್ಸ್ಟ್ ಈ ಸ್ಯಾರಿ ಬಂದುಬಿಟ್ಟು ಪಿಂಕ್ ಕಲರು, ಕೆಳಗಡೆ ಬಾರ್ಡರ್ ಬಂದುಬಿಟ್ಟು ಬುಟ್ಟಾಸ್ ಬಂದಿದೆ ಫ್ಲವರ್ಸ್ದು. ಸೊ ಸ್ಯಾರಿ ಫುಲ್ಲು ಸಣ್ಣ ಬುಟ್ಟಾಸ್ ಬಂದಿದೆ, ಮಿಡ್ಲಲ್ಲಿ ಕೂಡ ಈ ಥರ ಲಾಂಗಾಗಿ ಬುಟ್ಟಾಸ್ ಬಂದಿದೆ. ಸೊ ಫ್ಲವರ್ಸ್ ಡಿಸೈನ್ಸು ಮತ್ತು ಬರ್ಡ್ಸ್ ಡಿಸೈನ್ಸ್ 2 ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 22,000. ಸೊ ಬ್ಲೌಸ್ ಬಂದು ಸೇಮ್ ಸೆಮಿ ಬರುತ್ತೆ ಪಿಂಕೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಸೊ ಇದು ಬಂದು ಬ್ಲೌಸು. ಸೊ ಇದೆಲ್ಲ ಸ್ಯಾರೀಸು ಜರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಸ್ಯಾರಿ ಬಂದುಬಿಟ್ಟು ಸೆಮಿ ಸಿಲ್ಕ್ ಸ್ಯಾರಿನೇ. ಇದು ಪಲ್ಲು ಬಂದು ತುಂಬ ರಿಚಾಗಿ ಗ್ರ್ಯಾಂಡಾಗಿ ಬಂದಿದೆ. ಸೊ ಇದೆಲ್ಲ 2,500 ಸ್ಟಾರ್ಟ್ ಆಗುತ್ತೆ. ಸೆಮಿಯಲ್ಲಿ ತುಂಬ ಕಲರ್ಸ್ ಇದ್ದಾವೆ. ಸೊ ಇದು ಬಂದು ಗ್ರ್ಯಾಂಡಾಗಿ ಚೆನ್ನಾಗಿದೆ. ಸೊ ನೆಕ್ಸ್ಟು ಬಂದುಬಿಟ್ಟು ಬನಾರಸಿ ಸ್ಯಾರೀಸು. ಸೊ ಇದು ಬಂದು ಗ್ರೀನ್ ವಿತ್ ಪರ್ಪಲ್ ಕಾಂಬಿನೇಷನ್ ಬಂದಿದೆ. ಇದರಲ್ಲಿ ಕಲರ್ಸ್ ಅಂತೂ ತುಂಬ ಇದ್ದಾವೆ. ಪಿಂಕ್ ಆ್ಯಂಡ್ ಗ್ರೀನ್ ಅಂತೂ ಇನ್ನೂ ಚೆನ್ನಾಗಿದೆ ಸ್ಯಾರಿ. ಸೊ ಆಲ್ರೆಡಿ ನಾನು ಸ್ಯಾರಿ ತೊಗೊಂಡಿದ್ದೆ. ನಾನು ತೊಗೊಂಡಿರೋ ಸ್ಯಾರಿ ಬಂದು ಪಿಂಕ್ ಕಲರು. ನಾನು ಹೋಗ್ತಾ ಇರೋದು ಸ್ಯಾರಿ ಶಾಪ್ ಬಂದುಬಿಟ್ಟು ಚೈತ್ರ ಕಲೆಕ್ಷನ್ಸು. ಸೊ ಇದು ಬರೋದು ತಿಮ್ಸಂದ್ರದಲ್ಲಿ, ಚಿಂತಾಮಣಿ. ಸೊ ಇವಾಗ ಬಂದು ತಿಮ್ಸಂದ್ರಲ್ಲಿ ತುಂಬ ಶಾಪ್ಸ್ ಆಗಿದ್ದಾವೆ. ಸೊ ಮಿನಿ ಕಂಚಿ ಅಂತ ಕೂಡ ಕರೀತಾರೆ. ಸೊ ಸ್ಯಾರಿ ಕಲರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಬಂದು ನಾನಿವತ್ತು ಇನ್ಸ್ಟಾ ಸ್ವೀಟ್ ಮಾಡ್ತೇನೆ. ಈಸಿಯಾಗಿ ಒಂದು 10 ನಿಮಿಷಲ್ಲೇ ಮಾಡ್ಕೊಬೋದು. ಇದಕ್ಕೆ ಶುಗರ್ 1 ಕಪ್ ತೊಗೊಳ್ಳಿ. ಸೊ ಅದೇ ಕಪ್ಪಲ್ಲೇ ಕೊಕೊನೆಟ್ ಪೌಡರ್ ಆಗಲಿ ಒಣ ಕೊಬ್ಬರಿ ಆಗಲಿ 1 ಕಪ್ ತೊಗೊಳ್ಳಿ. ಇಲಾಚಿ 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿ ಇರಲಿ. ಇವಾಗ ಆಲ್ ಪೌಡರು 2 ಕಪ್ ತೊಗೊಳ್ಳಿ. ಯಾವ ಕಪ್ಪಲ್ಲಿ ಶುಗರ್ ಎಲ್ಲ ತೊಗೊಂಡ್ರೆ ಅದೇ ಕಪ್ಪಲ್ಲೇ 2 ಕಪ್ಪು ಹಾಲ್ ಪೌಡರ್ ತೊಗೊಳ್ಳಿ. ತುಪ್ಪ ಒಂದು 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಒಂದೇ ಟೈಮ್ ಹಾಲು ಹಾಕೋ ಬದಲು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೊ ಚೆನ್ನಾಗಿ ಕಲಿಸ್ಕೊಬೋದು. ಒಂದೇ ಟೈಮ್ ಹಾಲು ಹಾಕ್ಕೊಂಬಿಟ್ರೆ ಮೆತ್ತಗೆ ಆಗಿಬಿಡುತ್ತೆ. ಸೊ ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಬಾದಾಮನ್ನ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿನ ನೀಟಾಗಿ ಇದನ್ನು ಉಜ್ಕೊಳ್ಳಿ. ಈ ಶೇಪಲ್ಲೇ ಬರಲಿ. ಸೊ ಕೈಗೇನು ಹಟ್ಟಿದ್ರೆ ಇದನ್ನು ತೆಗೆದು ಸೈಡ್ ಇಡಿ. ಸಪ್ರೇಟ್ ಮಾಡಿಲ್ಲ. ಇದಕ್ಕೆ ಒಂಚೂರು ಫುಡ್ ಕಲರ್ ಯೂಸ್ ಮಾಡಿರಿ. ಫುಡ್ ಕಲರ್ ನಿಮ್ಗೆ ಏನಾದ್ರು ಬೇಡ ಅಂದರೆ ಎಲ್ಲೋ ಅರಿಶಿನ ಆದರೂ ಒಂಚೂರು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಪಾತಿ ಥರ ಉಜ್ಕೊಳ್ಳಿ. ಈ ರೀತಿ ಬರಲಿ. ಸೊ ನಾವು ಫಸ್ಟು ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಬ್ಯಾಟರ್ ಇತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಈ ಥರ ಬಟರ್ ಪೇಪರ್ ಇದ್ದರೆ ಈಸಿಯಾಗಿ ರೋಲ್ ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಈ ಥರ ರೋಲ್ ಮಾಡಿ. ಸೊ ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಂಡ್ಮೇಲೆ ಫ್ರೀಝರಲ್ಲಿ ಒಂದು 5 ನಿಮಿಷ ಇಡಿ ಸೆಟ್ ಆಗಲಿ. 5 ನಿಮಿಷ ಹಿಟ್ಟಾದ್ಮೇಲೆ ತೆಗೆದುಬಿಡಿ. ಕಟ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಫ್ರೀಝರಲ್ಲಿ ಇಡೋದು. ಮಾಡೋವಾಗ ಒಂದು ಟೈಮ್ ಮುಚ್ಕೊಂಡ್ಬಿಟ್ಟು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು 2 ವೀಕ್ಸ್ ಇಟ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ 10 ನಿಮಿಷದಲ್ಲೇ. ಸೊ ಹೆಂಗೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆಯಲ್ಲ, ದೇವ್ರ ಮುಂದೆ ಇಡೋದಕ್ಕೂ ಸ್ವೀಟ್ಸು ತುಂಬ ಚೆನ್ನಾಗಿರುತ್ತೆ.
ಮಾಡೋವಾಗ ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ತೊಗೊಳ್ಳಿ. ಸೊ ಒಂಚೂರು ಏನಾದರೂ ಮೆದುವಾದರೆ ಸ್ವಲ್ಪ ಹಾಲು ಪೌಡರ್ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಪ್ರತಿಯೊಂದು ನೋಟಿಫಿಕೇಷನ್